ನಮ್ಮಮ್ಮ ಒಬ್ಬಂಟಿಯಾಗಿ 3 ಜನ ಮಕ್ಕಳನ್ನ ಸಾಕಬೇಕು ಅಂತ ಬಂದಾಗ ಅವ್ರಿಗೆ 30 ವರ್ಷ. ಕೆಲಸ ಅಂದರೆ ಏನು ಅಂತಾನೆ ಗೊತ್ತಿಲ್ಲದೆ ಇರೋರಿಗೆ ಕೈ ಹಿಡಿದಿದ್ದು ಹೂವು ವ್ಯಾಪಾರ ಮಾಡೋದು. ಮಲ್ಲೇಶ್ವರಂನ 8th ಕ್ರಾಸಲ್ಲಿ ಸುಮಾರು 15 ವರ್ಷ ಬಿಸಿಲು, ಗಾಳಿ, ಮಳೆ, ಹಬ್ಬ, ಹರಿದಿನ, ಪೊಲೀಸ್ ಕೈಲ್ ವಧೆ ಎಲ್ಲಾನು ಅನುಭವಿಸಿ ಹೂವು ಮಾರಿದ್ದಾರೆ. ಅದಾದ್ಮೇಲೆ ಕಾಣಿಸ್ಕೊಂಡಿದ್ದೆ ಹೆಲ್ತ್ ಇಶ್ಯೂಸ್. ಫುಟ್ಪಾತ್ ಮೇಲೆ ಇನ್ಮೇಲೆ ಕುತ್ಕೊಳ್ಳೋಂಗಿಲ್ಲ ಅಂತ ಆದಾಗ ನೆಕ್ಸ್ಟ್ ಹುಡ್ಕೊಂಡಿದ್ದ ಕೆಲಸನೇ ಸೆಕ್ಯೂರಿಟಿ ಗಾರ್ಡ್ ಆಗಿರೋದು, ಹೌಸ್ ಕೀಪಿಂಗ್ ಕೆಲಸ ಮಾಡೋದು, ಕುಕ್ ಆಗಿ ಕೆಲಸ ಮಾಡೋದು. ಇಂಥ ಕೆಲಸ ನಮ್ಮಮ್ಮ ಮಾಡಿಲ್ಲ ಅನ್ನಂಗಿಲ್ಲ, ಎಲ್ಲಾನು ಮಾಡ್ತಾ ಇದ್ರು. ಆದ್ರೆ ನಾವೇ ಫೋರ್ಸ್ ಮಾಡ್ಬೇಕಾಯ್ತು, ನೀನ್ ಎಲ್ಲಾ ಮಕ್ಕಳು ಇವಾಗ ದುಡಿತಾ ಇದಾರಮ್ಮ, ನೀನ್ ಇವಾಗ ಆರಾಮಾಗಿ ಮನೇಲಿರು, ಇನ್ನೂ ಯಾಕೆ ಕೆಲಸ ಮಾಡ್ತೀಯಾ ಅಂತ. ಆದ್ರೆ ಯಾವಾಗ್ಲೂ ಕಷ್ಟಪಡ್ತಾ ಇದ್ದಂಥ ಜೀವಕ್ಕೆ ಮನೇಲಿ ಕುತ್ಕೊಳ್ಳೋದು ಸುಲಭದ ಮಾತಾಗಿರ್ಲಿಲ್ಲ. ಅವಾಗ ಅವ್ರು ಶುರು ಮಾಡಿದ್ದೆ ಗೀತಾಸ್ ಮನೆ ರುಚಿ. ಇವಾಗ ನಮ್ಮಮ್ಮ ನಾನು ಯಾವಾಗ್ಲೂ ದುಡಿಬೇಕು, ಇಂಡಿಪೆಂಡೆಂಟ್ ಆಗಿರ್ಬೇಕು ಅನ್ನೋ ಒಂದು ಕನಸಿಗೆ ರೆಕ್ಕೆ ಕೊಡೋ ಟೈಮ್ ಬಂದಿದೆ. ಇಂಟ್ರೊಡ್ಯೂಸಿಂಗ್ ಟು ಯು ಗೀತಾಸ್ ಮನೆ ರುಚಿ. ಚಟ್ನಿ ಪುಡಿ ಮತ್ತು ಮಸಾಲಾ ಪ್ರಾಡಕ್ಟ್. ಇವಾಗ ನಾವು ಸ್ವಲ್ಪ ಮಸಾಲ ಮತ್ತು ಚಟ್ನಿ ಪುಡಿಗಳಿಂದ ಸ್ಟಾರ್ಟ್ ಮಾಡಿದೀವಿ. ಆದ್ರೆ ಮುಂದಕ್ಕೆ ಇನ್ನೊಂದಷ್ಟು ವೆರೈಟೀಸ್ನ ಖಂಡಿತ ಇಂಟ್ರೊಡ್ಯೂಸ್ ಮಾಡ್ತೀವಿ. ಇವಾಗ ನೀವು ಹೇಗೆ ಇದನ್ನ ಆರ್ಡರ್ ಮಾಡೋದು ಅಂತ ಅನ್ಕೋತಾ ಇದ್ರೆ ಇನ್ಸ್ಟಾಗ್ರಾಮ್ DM ಮುಖಾಂತರ ಆರ್ಡರ್ನ ಪ್ಲೇಸ್ ಮಾಡ್ಬೋದು. ಸದ್ಯಕ್ಕೆ ಆಲ್ ಅಕ್ರಾಸ್ ಕರ್ನಾಟಕ ನಾವು ಡೆಲಿವರ್ ಮಾಡ್ತಾ ಇದೀವಿ. ಇಲ್ಲಿವರೆಗೂ ನಮ್ಮ ಎಲ್ಲ ಕ್ರೇಜಿ ಐಡಿಯಾಸ್ನ ನೀವು ಸಪೋರ್ಟ್ ಮಾಡ್ತಾನೆ ಬಂದಿದ್ದೀರಾ. ಹೋಪ್ಫುಲ್ಲಿ ಗೀತಾಸ್ ಮನೆ ರುಚಿ ಪ್ರಾಡಕ್ಟ್ಸ್ ಕೂಡ ನಿಮಗೆ ಇಷ್ಟ ಆಗುತ್ತೆ. ಥ್ಯಾಂಕ್ ಯು.